ಪ್ರಧಾನಿ ನರೇಂದ್ರ ಮೋದಿ ಅವರ ಫೇಸ್ಬುಕ್ ವಿಡಿಯೋವನ್ನು ಭಾರತದಲ್ಲಿ ಕೆಲಕಾಲ ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಘಟನೆಗೆ ಸಾಮಾಜಿಕ ಜಾಲತಾಣ ಸಂಸ್ಥೆ ಮೆಟಾ ಕ್ಷಮೆಯನ್ನ ಕೇಳಿದೆ. ತಾಂತ್ರಿಕ ದೋಷದಿಂದ ವಿಡಿಯೋ ತಪ್ಪಾಗಿ ತೆಗೆದುಹಾಕಲ್ಪಟ್ಟಿದ್ದು ಬಳಿಕ ಮರುಸ್ಥಾಪಿಸಲಾಗಿದೆ ಅಂತ ಕಂಪನಿ ಸ್ಪಷ್ಟಪಡಿಸಿದೆ. ಆದರೆ ಈ ಬೆಳವಣಿಗೆಯನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಘಟನೆಯ ಕುರಿತು ಸಮಗ್ರ ಪರಿಶೀಲನೆಯನ್ನ ಆರಂಭಿಸಿದೆ. ಮೂಲಗಳ ಪ್ರಕಾರ ವಿಡಿಯೋ ತೆಗೆದುಹಾಕಲು ಕಾರಣವಾದಂತಹ ತಾಂತ್ರಿಕ ದೋಷದ ಬಗ್ಗೆ ಮೆಟಾ ನೀಡಿರುವ ವಿವರಣೆಯನ್ನ ಕೇಂದ್ರ ಸರ್ಕಾರ ಪರಿಶೀಲಿಸ್ತಾ ಇದೆ. ಅಗತ್ಯವಿದ್ರೆ ಮೆಟಾ ಹಾಗೂ ಇನ್ಸ್ಟಾಗ್ರಾಂನ ಹಿರಿಯ ಅಧಿಕಾರಿಗಳನ್ನ ಸ್ಪಷ್ಟನೆಗಾಗಿ ಕರೆಯುವ ಸಾಧ್ಯತೆಯೂ ಇದೆ. ವರದಿಗಳ ಪ್ರಕಾರ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಘಟನೆಯ ಕುರಿತು ಮೆಟಾ ಮತ್ತು ಇನ್ಸ್ಟಾಗ್ರಾಂನ ಜಾಗತಿಕ ಮುಖ್ಯಸ್ಥರಿಗೆ ಸಮನ್ಸ್ ಅನ್ನು ಜಾರಿಗೊಳಿಸಿದೆ ಅಂತ ತಿಳಿದು ಬಂದಿದೆ. ಡಿಲೀಟ್ ಆಗಿರುವಂತಹ ವಿಡಿಯೋದಲ್ಲಿ ಏನಿತ್ತು? ಜುಲೈ 23ರಂದು ಫೇಸ್ಬುಕ್ನಲ್ಲಿ ಪ್ರಕಟವಾಗಿದ್ದ ಈ ವಿಡಿಯೋದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಆಯೋಜಿಸಿದ್ದ ವಿದ್ಯಾರ್ಥಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಯುವಜನತೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಇನ್ನಷ್ಟು ಕಠಿಣ ಕಾನೂನು ತರಲು ನಿರ್ಧರಿಸಿದೆ ಅಂತ ಪ್ರಧಾನಿ ಘೋಷಣೆ ಮಾಡಿಬಿಟ್ಟಿದ್ರು. ಈ ಸಂಬಂಧ ಕಠಿಣ ಶಿಕ್ಷೆ, ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ ಹಾಗೂ ವೇಗವಾಗಿ ವಿಚಾರಣೆ ನಡೆಸಲು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನ ಕೇಂದ್ರ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗುವುದು ಅಂತ ಹೇಳಿದ್ರು. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಸಮಗ್ರ ಕಾನೂನು ತರಲು ಕರಡು ಮಸೂದೆ ಸಿದ್ಧಪಡಿಸಲಾಗಿದ್ದು ಸಚಿವ ಸಂಪುಟದ ಅನುಮೋದನೆ ಬಳಿಕ ಅದನ್ನ ಸಂಸತ್ತಿನಲ್ಲಿ ಮಂಡಿಸಲಾಗುವುದು ಅಂತ ಪ್ರಧಾನಿ ಹೇಳಿದ್ರು. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಿಸಲಾಗಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ಮೋದಿ ಪರೀಕ್ಷಾ ವಿವಾದಗಳ ನಡುವೆಯೂ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷಕ್ಕೆ ಯಾವುದೇ ಧಕ್ಕೆಯಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ತಿಳಿಸಿದರು. ದೇಶದ ಯುವಕರ ಭವಿಷ್ಯ ಮತ್ತು ಕಲ್ಯಾಣಕ್ಕಿಂತ ಸರ್ಕಾರಕ್ಕೆ ಮತ್ತೇನೂ ಮುಖ್ಯವಲ್ಲ ಅಂತ ಅವರು ಒತ್ತಿ ಹೇಳಿದ್ರು. ಈ ಎಲ್ಲ ಸಂದೇಶಗಳು ಆ ವಿಡಿಯೋದಲ್ಲಿ ಇತ್ತು. ಅದೇ ವಿಡಿಯೋ ಡಿಲೀಟ್ ಆಗಿತ್ತು. ಕಾನೂನು ವಿನಂತಿ ಎಂಬ ಸಂದೇಶ. ವಿಡಿಯೋವನ್ನ ನಿರ್ಬಂಧಿಸಲಾಗಿದ್ದ ಸಂದರ್ಭದಲ್ಲಿ, ಅಂದ್ರೆ ವಿಡಿಯೋ ಡಿಲೀಟ್ ಆದಂತ ಸಂದರ್ಭದಲ್ಲಿ ಭಾರತದಲ್ಲಿನ ಬಳಕೆದಾರರಿಗೆ ಕಾನೂನು ಸಂಬಂಧಿತ ವಿನಂತಿಯ ಮೇರೆಗೆ ಈ ವಿಷಯವನ್ನ ನಿಮ್ಮ ಪ್ರದೇಶದಲ್ಲಿ ಲಭ್ಯವಾಗದಂತೆ ಮಾಡಲಾಗಿದೆ ಅನ್ನುವಂತಹ ಸಂದೇಶ ಕಾಣಿಸಿಕೊಂಡಿತ್ತು. ಮಂಗಳವಾರ ಮುಂಜಾನೆ ಕೆಲ ಕಾಲ ವಿಡಿಯೋವನ್ನ ವೀಕ್ಷಿಸಲು ಸಾಧ್ಯವೇ ಆಗಿರಲಿಲ್ಲ. ಈ ಬೆಳವಣಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು. ಲಕ್ಷಾಂತರ ವೀಕ್ಷಣೆ ಪಡೆದಿದ್ದ ವಿಡಿಯೋ ಏಕಾಏಕಿ ಕಾಣಿಸದಿರುವುದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿತ್ತು. ಮೆಟಾ ಸ್ಪಷ್ಟನೆ. ಈ ಕುರಿತು ಪ್ರತಿಕ್ರಿಯಿಸಿದ ಮೆಟಾ, ವಿಡಿಯೋವನ್ನ ತಪ್ಪಾಗಿ ತೆಗೆದುಹಾಕಲಾಗಿತ್ತು, ಅದು ತಾಂತ್ರಿಕ ದೋಷದಿಂದ ಸಂಭವಿಸಿದ್ದು, ಈಗ ಮರುಸ್ಥಾಪಿಸಲಾಗಿದೆ. ಈ ಅಸೌಕರ್ಯಕ್ಕೆ ವಿಷಾದಿಸುತ್ತೇವೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ. ಸರ್ಕಾರದ ಮುಂದಿನ ಕ್ರಮ ಏನು? ಈ ಪ್ರಕರಣದಲ್ಲಿ ಯಾವುದೇ ನಿಯಮ ಉಲ್ಲಂಘನೆಯಾಗಿದೆಯೇ? ವಿಡಿಯೋವನ್ನು ಯಾವ ಕಾರಣಕ್ಕೆ ತೆಗೆದುಹಾಕಲಾಯಿತು ಮತ್ತು ತಾಂತ್ರಿಕ ದೋಷ ಹೇಗೆ ಸಂಭವಿಸಿತು ಎಂಬ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ. ಮೆಟಾದಿಂದ ವಿವರವಾದ ವರದಿ ಪಡೆಯುವ ಸಾಧ್ಯತೆ ಇದ್ದು ಅಗತ್ಯವಿದ್ದರೆ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಮೂಲಗಳು ತಿಳಿಸಿವೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಿರಂತರವಾಗಿ ವೀಕ್ಷಿಸಿ ವಿಶ್ವವಾಣಿ ಟಿವಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.